ವಿಧಿ ಬರಹ ಎಂಥ ಘೋರ, ನಮ್ಮ ಅಪ್ಪು ದೂರ ದೂರ. ನಮ್ಮೆಲ್ಲರ ನೆಚ್ಚಿನ ನಟ, ಮನೆ ಮಗ, ದೊಡ್ಡ ಮನೆ ಹುಡುಗ ಅಪ್ಪು ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಸರಳತೆ, ಮಗುವಿನಂಥ ಮನಸ್ಸು, ಎಲ್ಲರನ್ನೂ ಗೌರವಿಸ್ತಾ ಇದ್ದಂಥವ್ರು. ಎಲ್ಲರ ಜೊತೆ ಆರಾಮಾಗಿ ಖುಷಿಯಾಗಿ ಹಮ್ಮು ಬಿಮ್ಮು ಅಹಂಕಾರ ಎಲ್ಲವನ್ನು ಬಿಟ್ಟು ಯಾವುದೂ ಇಲ್ಲದೆ ಸರಳ ರೀತಿಯಲ್ಲಿ ಎಲ್ಲರೊಡನೆ ಒಂದಾಗಿ ಇದ್ದಿದ್ದಂತಹ ಅಪರೂಪದ ವ್ಯಕ್ತಿ. ನಿಷ್ಕಲ್ಮಶ ಹೃದಯ, ಕ್ರಮಬದ್ಧವಾದ ಜೀವನ ಶೈಲಿ, ಎಲ್ಲರನ್ನೂ ಪ್ರೀತಿಸ್ತಾ ಇದ್ದಂತಹ ವ್ಯಕ್ತಿ. ಅಪ್ಪನ ಹಾಗೆಯೇ ಇದ್ರು, ಅಪ್ಪನ ಹಾಗೆಯೇ ಹೌದು, ಸ್ಫೂರ್ತಿಯ ಚಿಲುಮೆಯಾಗಿದ್ರು. ಇವರು ಇದ್ದ ಕಡೆ ಪವರ್ ಇರ್ತಿತ್ತು. ನಿಜ ಜೀವನದಲ್ಲೂ ಕೂಡ ಉತ್ತಮ ವ್ಯಕ್ತಿತ್ವವನ್ನ ಹೊಂದಿದ್ದವರು. ಅನೇಕ ಚಲನಚಿತ್ರಗಳಲ್ಲಿ ಅತ್ಯುತ್ತಮ ನಟನ ಅಳವಡಿಸಿಕೊಂಡಿದ್ದಂಥವ್ರು. ಹಾಗೆ ಹಲವಾರು ಉತ್ತಮ ನಡತೆಗಳು, ಉತ್ತಮ ನಡವಳಿಕೆಗಳು ಮೇಳೈಸಿದಂತಹ ಓರ್ವ ವ್ಯಕ್ತಿ ಅದು ಅಪ್ಪು. 16 ವೃದ್ಧಾಶ್ರಮಗಳನ್ನ ನೋಡ್ಕೊಳ್ತಿದ್ರು, 26 ಅನಾಥಾಶ್ರಮಗಳನ್ನ, 1800 ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡ್ತಾ ಇದ್ದಂಥವ್ರು. ಹಾಗೆ 26 ಅನಾಥಾಶ್ರಮಗಳನ್ನ ನೋಡ್ಕೊಳ್ತಿದ್ದಂತಹ ವ್ಯಕ್ತಿ. ಇದೆಲ್ಲ ಅಪ್ಪು ಮಾಡ್ತಾ ಇದ್ದಂತಹ ಉತ್ತಮವಾದ ಕೆಲಸಗಳು. ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು ಅನ್ನುವಂತಹ ಲೆಕ್ಕಾಚಾರದ ವ್ಯಕ್ತಿ. ವಿಶೇಷ ಗೌರವವನ್ನ ಪಡೆಯುವಂತಹ ಅದ್ಭುತ ವ್ಯಕ್ತಿ. ಹಾಗೆ ದೇಶ ವಿದೇಶಗಳಲ್ಲೂ ಕೂಡ ಇವರ ಫೋಟೋ ಇಟ್ಟು ಪೂಜೆ ಮಾಡಿದ್ದು, ಇವರ ಬಗ್ಗೆ ಮಾತಾಡಿದ್ದು, ಇವರ ಹಾಡುಗಳನ್ನ ಹಾಡಿದ್ದು ಕೂಡ ಉಂಟು. 25 ಲಕ್ಷಕ್ಕೂ ಹೆಚ್ಚು ಜನರು ಇವರ ಪಾರ್ಥಿವ ಶರೀರವನ್ನ ವೀಕ್ಷಣೆ ಮಾಡಿದ್ದು ಅಂದ್ರೆ ಅದು ಅವರ ಖ್ಯಾತಿಯನ್ನ ಎಷ್ಟು ಮಟ್ಟಿಗಿದೆ ಅನ್ನೋದನ್ನ ಸೂಚಿಸುತ್ತೆ. ಕರ್ನಾಟಕದ ಓರ್ವ ವ್ಯಕ್ತಿ, ಅಣ್ಣವರ ಮಗ, ಇಷ್ಟರ ಮಟ್ಟಿಗೆ ಅಣ್ಣವ್ರಿಗಿಂತಲೂ ಮೀರಿದಂತಹ ಒಂದು ಸಾಧನೆ. ಅದನ್ನ ಈ ನಮ್ಮ ಸತ್ತವರ ಇದನ್ನ ಮರಣದಲ್ಲಿ ನೋಡು ಅಂತ ಹೇಳ್ತಾರಲ್ವಾ, ಒಬ್ಬ ವ್ಯಕ್ತಿಯ ಸಾಧನೆಯನ್ನ ಅವ್ರು ಮರಣದಲ್ಲಿ ನೋಡುವಂತಲ್ಲ, ಅದಕ್ಕೆ ಹೆಸರಾದವರು ಶ್ರೀ ಅಪ್ಪು ಅವರು. ತುಂಬಾ ಖುಷಿ ಆಗುತ್ತೆ ಪಾಪ ಅಪ್ಪು ಸರ್ ಬಗ್ಗೆ. ಆದ್ರೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಅವರು ಹೋಗ್ಬಿಟ್ರಲ್ಲ, ಅದು ಒಂದು ನಿಜವಾಗ್ಲೂ ಬೇಸರದ ಸಂಗತಿ ಆಗುತ್ತೆ. ಇಂಥ ನಮ್ಮ ಕನ್ನಡ ನಾಡು ಒಳ್ಳೆಯ ನಟನನ್ನ, ಒಳ್ಳೆಯ ಹೃದಯವಂತನನ್ನ, ಒಳ್ಳೆಯ ವ್ಯಕ್ತಿಯನ್ನ, ಮಾದರಿ ವ್ಯಕ್ತಿಯನ್ನ ಕಳ್ಕೊಂಡ್ಬಿಡ್ತಲ್ಲ, ಆ ಒಂದು ಸಂಕಟ ಎಲ್ಲರಲ್ಲೂ ಇದೆ. ಇಂತಹ ಮಹಾನ್ ಚೇತನ ಇವತ್ತು ನಮ್ಮೆಲ್ಲರನ್ನು ಬಿಟ್ಟು ಹೋಗಿದೆ. ಇವರಿಗೆ ಅತ್ಯುತ್ತಮ ನಟರಿಗೆ ಗೌರವ ನಮನಗಳನ್ನ ನಿಂತು ನಾವೆಲ್ಲ ಕೆಲಕಾಲ ಮೌನವನ್ನ ಸಲ್ಲಿಸುವುದ್ರ ಮೂಲಕ ಅವರಿಗೆ ಒಂದು ಗೌರವ ನಮನಗಳನ್ನ ಕೊಡೋಣ ಅಂತ ಸಭೆಯಲ್ಲಿ ಕೋರ್ಕೊಳ್ತೇನೆ.